ಹಲೋ ಹಾಯ್ ಗಾಯ್ಸ್, ಬನ್ನಿ ಹೇಗಿದ್ದೀರಾ ಎಲ್ಲರೂ. ನಾನು ಇವತ್ತು ವಾಷಿಂಗ್ ಮಿಷಿನ್ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೇನೆ. ಇದು ಹೈಯರ್ ವಾಷಿಂಗ್ ಮಿಷನ್ನು 7 kg ಇದೆ. ಇದನ್ನು ನಾವು ರೀಸೆಂಟಾಗಿ ತೊಗೊಂಡಿದ್ದೇವೆ. ಇದರಲ್ಲಿ ಏನೇನು ಬೆನಿಫಿಟ್ಸು ಮತ್ತು ಫ್ಯೂಚರ್ಸ್ ಇದೆ ಅಂತ ಹೇಳ್ತೀನಿ. ನಾವು ಪರ್ಚೇಸ್ ಮಾಡಬೇಕಾದ್ರೆ ಇದರಲ್ಲಿ ಪೈಪು ಕೊಟ್ಟಿದ್ದು ಅದು ಟ್ಯಾಪಿಂದ ಡೈರೆಕ್ಟ್ ನೀರು ಬರುತ್ತೆ. ಮತ್ತು ಇನ್ನೊಂದು ನೆಕ್ಸ್ಟ್ ವೇಸ್ಟ್ ಪೈಪ್ ಬರುತ್ತೆ. ಇದರಲ್ಲಿ 2 ಪೈಪ್ ಸಿಗ್ತದೆ. ಆಮೇಲೆ ಮೆನುವಲ್ ಬುಕ್ ಇಟ್ಟಿರ್ತಾರೆ. ನೆಕ್ಸ್ಟು ವಾರಂಟಿ ಕಾರ್ಡ್ ಇರುತ್ತೆ. ಆಮೇಲೆ ಇದ್ರ ಫ್ಯೂಚರ್ಸ್ ಏನುಂಟು, ಇದ್ರ ಬಾಡಿಗೆ ಫುಲ್ ಮಷಿನ್ಗೆ 12 ವರ್ಷ ವಾರಂಟಿ ಇರುತ್ತದೆ. ಮತ್ತು ಡಿಸ್ಪ್ಲೇಗೆ ಅಂತಾನೆ 2 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಇದರಲ್ಲಿ ಏನೇನು ಫ್ಯೂಚರ್ಸ್ ಉಂಟು, ಹೇಗೆ ಯೂಸ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇದು ರಿವೈವ್ ಮಾಡ್ತಿರೋ ವಿಡಿಯೋ. ಇದರಲ್ಲಿ ಆಪ್ಷನ್ಗಳು ಹೀಗಿವೆ, ನೋಡೋಣ ಬನ್ನಿ. ಮೊದಲು ಇದು ಆನ್ ಆಫ್ ಬಟನ್ನು, ಇದು ಆನು ಮತ್ತು ಆಫು. ಇದು ಪ್ರೋಗ್ರಾಮ್ಸು, ಇದು ವಾಟರ್ ಲೆವೆಲ್ಲು, ಇದು ಡಿಲೇ. ವಾಟರ್ ಲೆವೆಲ್ ನಾವು ಬಟ್ಟೆ ಹೇಗೆ ಹಾಕ್ತೀವಿ ಅದ್ರ ಮೇಲೆ ಹೋಗ್ತದೆ. ಜಾಸ್ತಿ ಬಟ್ಟೆ ಇದ್ದರೆ ಜಾಸ್ತಿ ಪಾಯಿಂಟ್ಸ್ ಇಟ್ಕೋಬೇಕು, ಕಡಿಮೆ ಇದ್ದರೆ ಕಡಿಮೆ ಇಟ್ಕೋಬೇಕು. ನೆಕ್ಸ್ಟು ಟೈಮ್ ಸೆಟರ್ ಇಟ್ಟಿರ್ತಾರೆ. ಆಮೇಲೆ 7 kg ಹಿಡಿಯುತ್ತದೆ ಇದು ಬಟ್ಟೆ. ಸ್ಟಾರ್ಟ್ ಟು ಪಾಸ್ ಬಟನ್ ಇದೆ. ಮತ್ತು ಇದರಲ್ಲಿ ವಾಟರ್ ಲೆವೆಲ್ಲು, ನೆಕ್ಸ್ಟು ವಾಶ್ ಟೈಮು, ಸ್ಪಿನ್ ಟೈಮು, ಡಿಲೇ. ಇದರಲ್ಲಿ ಹೀಗೆ ಟೈಮ್ ಸೆಟ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ವಾಟರ್ ಲೆವೆಲ್ಲು ಹೇಳ್ತೇನೆ, ಚೈಲ್ಡ್ ಲಾಕು, ಮತ್ತು ವಾಷಿಂಗ್ ಮಿಷಿನಲ್ಲಿ ಡಬ್ ಕ್ಲೀನರು. ಸ್ಟಾರ್ಟ್ ಮಾಡಿದ್ದು ಅದನ್ನು ನಾವು ಡೈರೆಕ್ಟ್ ಹಿಂಗೆ ಕ್ಲೋಸ್ ಮಾಡಿದರೆ ಕೈ ಮೇಲೆ ಬೀಳುತ್ತೆ ಅಂತ ಹೆದರ್ತೇವೆ. ಅದರದ್ದು ಓಪನ್ ಮಾಡಿಬಿಟ್ರೆ ಬಾಡಿ ಮೇಲಿಂದು ಅದೇನು ಬೀಳೋದಿಲ್ಲ. ನಾವು ಭಯ ಪಡ್ತಿರ್ತಾರೆ ಜನ. ಅದು ಆಟೋಮೆಟಿಕ್ ಇರುತ್ತಲ್ಲ, ತಾನೇ ಸ್ಲೋ ಆಗಿ ಬೀಳುತ್ತೆ. ಆ ಕಡೆ ಈ ಕಡೆ ಫಿಲ್ಟರ್ಸ್ ಇದೆ. ಅದು ಬಟ್ಟೆ ಎಲ್ಲ ಡೈಲಿ ಒಗೆದಿದ್ದು ಹೊಲಸು ಅದರಲ್ಲಿ ಕುಂತಿರುತ್ತೆ. 15 ದಿನಕ್ಕೊಮ್ಮೆ ನಾವು ಅದನ್ನು ಕ್ಲೀನ್ ಮಾಡ್ಕೋಬೇಕು. ಹಿಂಗೆ ತಗೊಳ್ಳಿ, ಅದನ್ನು ಫ್ರೆಶ್ ಮಾಡಿಬಿಟ್ಟು ತೆಗೆದ್ರೆ ಈ ಥರ ಓಪನ್ ಆಗುತ್ತಿದ್ದು. ಒಳಗಡೆ ಕ್ಲಾತಲ್ಲಿ ಹೊಲಸು ಕುಂತಿರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದು 15 ಡೇಸ್ಗೊಮ್ಮಾದರೂ ನೀವು ಆ ಥರ ಕ್ಲೀನ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು. ನಾನು ನಿಮಗೆ ಹೇಳಿದ್ದು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್.